ಜೀವಿತಾ ಜೀವಿತಾ ಯಾತೆ ಹಂಗೆ ನೋಡ್ತಾ ಇದೀಯಾ? ಏ ಏನಿಲ್ಲ, ಸುಮ್ಮನೆ ಇಲ್ಲಿ ನಿಂತ್ಕೊಂಡಿದ್ದೆ. ನಾನು ಬೆಳಗ್ಗೆ ಆತ ಹೇಳಿದ್ನ, ಅದಕ್ಕೆ ಏನಾಗಿರ್ಬೋದು ಅಂತ ನೋಡ್ತಾ ಇದ್ದೆ. ಏನೋ ಜಗಳ ಗಿಗಳ ಆಗ್ತೈತೇನೋ ಮನೆಯಾಗೆ, ಏನು ಮಾತಾಡ್ಬೋದು ಏನಿರ್ಬೋದು ಅಂತ ನೋಡ್ತಾ ಇದ್ದೀನಿ. ಏನು ಹೇಳ್ದೇನು ಅವನಿಗೆಲ್ಲ ವಿಷಯನ? ಹಾಂ ಹೇಳ್ದೆ, ಮಗು ತಂದೆ ನೀನಲ್ಲ ಅವ್ನು ಕಣಪ್ಪ ಅಂತ ಹೇಳ್ದೆ. ಹಂಗಾದ್ರೆ ಕಳಿಸ್ತಾನೆ ಅಂತ. ಅಲ್ಲ, ಅವನು ಸಿಟ್ಟು ಮಾಡ್ಕೊಂಡು ಕಳಿಸ್ಬಿಡ್ತಾನೆ ಅಂತ ಅನ್ಕೊಂಡೆ. ಆದರೆ ಅವ್ನು ಕಳಿಸಂಗಿಲ್ಲ ಜಯಮಂಟಿ. ನಮ್ಮಮ್ಮಯ್ಯ ಹೆಂಗ ಹುಡುಗಿ ಇದ್ಬಿಟ್ರೆ ಚೆನ್ನಾಗಾಗ್ಬಿಡುತ್ತೆ ನನ್ನ ಹತ್ರ. ಹೆಂಗ ಸ್ವಲ್ಪ ಮಾತಾಡಿಸ್ಬಿಡುತ್ತೆ. ಆವಾಗಲೇ ಹೇಳಿದೆ ಸುಮ್ಮನೆ ನೀನೇ ಕರ್ಕೊಂಡೋಗ್ಬಿಟ್ಟು ಬಂದಾಳು. ಹೇಳಿರೆ ಕೇಳಲಿಲ್ಲ, ಬೇಡ ಕಣಮ್ಮ ಬಿಟ್ಟು ಬರಬೇಡ, ಹೆಂಗ ಎಲೆ ಮರೆಯಲ್ಲ ಕಾಯ್ದಂಗಿರ್ಬೋದು. ನಿಮ್ಮಮ್ಮನ ಸುಮ್ಮನಾಗಳು, ಎಲ್ಲರೂ ಸುಮ್ಕಾಗಾರ, ಅವರು ನಿನ್ನ ಕರ್ಕೊಂಡೋಗಾರು. ಬಿಟ್ಟು ಬಂದು ಭಾಳ ತಪ್ಪು ಮಾಡಿದೆ ಜೀವಿತ ನೀನು. ನನಗೀಗ ಹಂಗೆ ಅನ್ನಿಸ್ತೈತೆ, ಯಾಕ ನಾವು ಬಿಟ್ಟು ಬಂದು ಅಂತ ಅನ್ನಿಸ್ತೈತೆ. ಆದರೂ ಆಗೋಗಿರೋದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರು ಏನು ಬರೋಂಗಿಲ್ಲ. ಮುಂದೆ ಆಗೋದ್ರ ಬಗ್ಗೆ ನೋಡ್ಕೋಬೇಕು. ಅದಕ್ಕೆ ಮತ್ತು ಇವಾಗ ಎಲ್ಲ ವಿಷಯ ಹೇಳಿದ್ದೀನಿ ಕಳಿಸ್ತಾರೆ ಅಂತ ಅಂದ್ಕೊಂಡ್ರು ಸ್ವಲ್ಪನೂ ಸಿಟ್ಟು ಮಾಡ್ಕೊಂಬಿಲ್ಲ ನನ್ನ ಮಗ. ನೋಡ್ಕೊಂಬಲ್ಲ ಈ ಪಟ್ಟು ತಡಿ. ಎಲ್ಲ ಹಿಂಗೆ ಹೇಳಿದ್ದೀನಲ್ಲ, ಇನ್ಮೇಲೆ ಒಂದು ಮನೆ ಇರುತ್ತೆ ಮನಸ್ಸನ್ನ ನೋಡ್ಕೊಂಬಲ್ಲ. ಕರ್ಕೊಂಬಂದು ಕಳಿಸ್ತಾರೆ. ಯಾರು ಕೊಟ್ಟಾನ ಕರ್ಕೊಂಡು ಹೋಗ್ಲೇಳು, ನನ್ನ ಮಗಳಲ್ಲ ಅಂದಮೇಲೆ ಯಾಕೆ ಇಕ್ಕಬೇಕು ನಾವು ಅಂತ ಕಳಿಸ್ತಾರೆ ತಡಿ. ಕಳಿಸ್ತಾರೆ. ನಾನು ಅವಳು ನಾಳೆ ಯಾತನ ಮಾತಾಡ್ತಾಳೆ ಅಂತ ನಾನು ಅಂದ್ಕೊಂಡೆ. ಅವಳು ಯಾವತ್ತು ಮಾತಾಡೋಂಗಿಲ್ಲ. ಅವಳು ಇರಲಿಲ್ವಿ, ಅವಳಿದ್ದಾಗ ಹೋಗ್ಬೇಕಾಯ್ತು ನೀನು. ಮಳೆ ಹುರಿಕೊಂಡು ಯಾತ ಗೋಬಿಗೆ ಅವು ಯಾತ್ರ ಮಾಡ್ಕೊಂತಾರಲ್ಲ, ಮೇಲೆ ಕರ್ಕೊಂತಾರಲ್ಲ, ಎಲ್ಲ ಕಲಸಿ ಹಿಟ್ಟೆಲ್ಲ ಕಲ್ಸ್ಕೊಂಡು ಹಿಂಗೆ ಪಕಡ ಕಳ್ದಂಗೆ ಕರಿತಾರಲ್ಲ ಗೋಬಿನೆಲ್ಲ ಕರಿತಿದ್ಲು. ಅವನು ಮಾಡ್ಕೊಂಬಳವಳು. ನಾನು ಎಳ್ತಾಡಿ ಹೋದೆ, ಎಳ್ತಾಡಿನೂ ಮಾಡ್ಕೊಂಬಳು. ಅಲ್ಲಿಗೆ ಹೋಗಿ ಮಾತಾಡ್ಬೇಕಾದ್ರೂ ಅಲ್ಲಿ ಬರಲಿಲ್ಲ ಅವಳು. ಏನು ಭಾಳ ಬುದ್ಧಿ ಮಾಡೋಕೆ ಹೋಗ್ತಾಳೆ ಅವಳು. ಅವಳಿಗೂ ಸ್ವಲ್ಪ ಗೊತ್ತಾಗಿದ್ರೆ ಸರಿಯಾಗೆ ಏನೋ ಒಂದು ಒಂಬರು ಭಾಳ ಇದನ್ನು ಮಾಡ್ತಾನೆ ನನ್ನ ಮಗ. ಅದಕ್ಕೆ ಮತ್ತೆ ನಾನು ಏನೋ ಬಿಡು 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 ಅಂತ ಅನ್ಸರ್ಸಿದ್ದೀನಿ. ಇನ್ಮೇಲೆ ಅನ್ಸರ್ಸಲ್ಲ ನಾನು. ಅದಕ್ಕೆ ಧೈರ್ಯವಾಗಿ ಹೇಳ್ಬಿಟ್ಟೆ, ನೀನಲ್ಲಪ್ಪ ಸುಮ್ಮನೆ ಏನಕ್ಕೆ ಹಿಂಗೆ ಮಾಡ್ತೀಯ ಅಂತೇಳಿ ನಾನು ಇದ್ದಂಗೆ ಹೇಳ್ಬಿಟ್ಟೆ. ಎಲ್ಲ ತಗೊಂಡು ನೋಡ ನನ್ನ ಮಗ ಎಂಥ ಬದುಕು ಮಾಡಿದಾನೆ, ಅವನು ಮಾತ್ರ ಇದು ಮಾಡಲ್ಲ ಅಂತ ನಾನು. ಅದೇ ನನಗೆ ಸಿಟ್ಟು. ಭಾರಿ ಬುದ್ಧಿ ಮಾಡ್ತಾಳೆ ಕಣೆ ಅವಳು. ನೋಡಕ್ಕಂಗೆ ಇದ್ದಾಳೆ, ಭಾರಿ ಬುದ್ಧಿ. ಯಾತ ತಿಳಿಯಲ್ಲ ಅಂದ್ಕೋಬೇಕು. ಭಾರಿ ಬುದ್ಧಿ ಮಾಡ್ತಾಳೆ. ಅವಳಾದ್ರೂ ಗುದ್ದಾಡ್ತಾಳೆ ಅಂತ ಅಂದ್ಕೊಂಡೆ. ಅವ್ರಜ್ಜಿ ಆದರೂ ಗುದ್ದಾಡಾಳು. ಪಾಪ ನಿನ್ನ ಮಗ ಅಲ್ಲ ಅಂದಮೇಲೆ ಕರ್ಕೊಂಡು ಬಿಟ್ಟು ಬರಾಗ ಅಂತ ಹೇಳಿ ಹೇಳ್ತಾಳೆ ಅವ್ರಜ್ಜಿ ಅಂತ ಅಂದ್ಕೊಂಡು ನಾನು ಹಂಗೆ ಅಂದ್ಕೊಂಡಿದ್ದು. ಅವ್ರಜ್ಜಿ ಆದರೂ ಹೇಳುತ್ತೆ ಕರ್ಕೊಂಬಂದು ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಕರ್ಕೊಂಬಂದು ಬಿಡೋಂಗೆ ಇಲ್ಲ. ನಾನು ನೋಡ್ತಾ ಇದ್ದೀನಿ, ನೀನು ಜಗಳ ಮಾಡ್ಕೊಂತಾರೆ ಅಂದರೆ ಏನೂ ಇಲ್ಲ, ಏನು ಬದಲಾವಣೆ ಎಂಬುದೇ ಕಾಣಿಸ್ತಾ ಇಲ್ಲ. ನಾನು ಏನು ಸತ್ಯ ಅಂತ ಹೇಳಿದ್ರು ಅದು ಏನು ಸತ್ಯ ಅಂತ ಅವರು ಏನು ಮಾತಾಡೋಂಗೆ ಇಲ್ಲ. ಯಪ್ಪ 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 ಅಂತಾರನ್ನ ನಾನು ಎಲ್ಲೂ ನೋಡಲಿಲ್ಲ. ನೋಡ ಹಿಂಗಂತ ಗಣಸು ಎಂಥವ್ರಿಗಾಗಲಿ ಸಿಟ್ಟು ಬಂದೇ ಬರುತ್ತಮ್ಮ. ಅಲ್ಲೇ ನೋಡಿ, ನಿನ್ನ ಮಗಳಲ್ಲ ನಿನ್ನ ಮಗ ಅಲ್ಲ ಅಂತ ಹೇಳ್ತಿದ್ದಂಗೆ ಸಿಟ್ಟು ಬಂದೇ ಬರುತ್ತೆ. ಆದರೆ ನೋಡು, ಹಿಂಗೆ ಏನು ಮಾಡಬಾರ್ದು ಯಾರಿಗೇ ಆಗಲಿ. ನಿನಗೆಲ್ಲನ ಏನಿದ್ರೂ ಸರ್ಸಮ್ನಾಗಿರ್ಬೇಕು ಕಣಮ್ಮ. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಒಂದೇ ಥರ ಇರಬೇಕು ಅನ್ನೋದೇ ಆಸೆ. ಆದರೆ ಏನು ಮಾಡಲಿ, ಈಗ ಏನೋ ಒಂದು ಬರ್ತಾನೇ ಇರ್ತವೆ. ಈಗ ಏನೋ ಒಂದು ಬರುತ್ತೆ ಹೋಗುತ್ತೆ ಬಿಡುತ್ತೆ ಅನುಸರಿಸ್ಕೊಂಡು ಸುಮ್ಮನೆ ಇರೋದು ಕಲಿ. ಅದನ್ನೇ ಒಂದು ಮನಸ್ಸಿನಾಗ ಇಕ್ಕೆಬೇಡ. ಜಗಳ ಆದರೂ ಶುರುವಾಗಲಿಲ್ವಲ್ಲ ಅಂತ ನಾನು ಸತ್ಯ ಹೇಳಿದ್ರು ಜಗಳ ಆದರೂ ಶುರುವಾಗಬೇಕಾಗಿತ್ತಲ್ಲ. ಏನು ನಡೀತಾ ಇಲ್ವಲ್ಲ, ನಾನು ಹೇಳಿದ್ದೇನು ಪ್ರಯೋಜನ ಆಗಲಿಲ್ವಲ್ಲ ಅನ್ನಿಸ್ತೈತೆ ನನಗೆ. ಯಾಕೆ ಜೀವಿತ ಏನೋ ಹೇಳ್ತಾ ಇದೆಯಾ ಮತ್ತೆ ತಾಗೆ? ಮಗು ತಂದೆ ನೀನಲ್ಲ ಮಧು ಅಂತ ಹೇಳಿಳೆ ಇಂಚಿ. ಹೋಗ ಸುಬ್ಬು ಅಂತಾಗಿ ಎಣ್ಣೆ ಸಾಯಿ ಹೇಳ್ಬೇಡ ಅಂದರೆ ಹೇಳೇ ಬಿಟ್ಟವಳು ಹೋಗಿ. ಅಲ್ಲ ಕಣ್ ಜೀವಿತ, ನಿನ್ನ ಮರ್ಯಾದೆ ನಿನ್ನ ತಕ್ಕಮಕ್ಕೆ ಯಾಕೆ ಹೋಗ್ತೀಯ? ಏನು ನೀನು ಎಷ್ಟು ಹೇಳಿದ್ರು ಹಂಗೆ ಮಾಡ್ತೀಯ. ಮತ್ತೆ ಹೇಳ್ದೆ ನಾನು ಹೇಳ್ದಂಗೆ ಅದು ಹೆಂಗೆ ಇರ್ತಾರೆ ಹೇಳು? ಅಲ್ಲ ಕಣಕ್ಕ, ಎಷ್ಟು ಬೇಜಾರಾಗುತ್ತೆ ಗೊತ್ತೇ ನನಗೆ ಹಿಂಗೆ ಮಾಡಿದ್ರೆ. ತಾರೋ ಅಕ್ಕ, ನನಗೆ ಭಾಳ ಬೇಜಾರಾಗೈತೆ. ಹಿಂಗೆ ಮಾಡಬಾರ್ದವರು. ಅಲ್ಲ, ಮಗಳು ಮಾತ್ರ ಬೇಕು, ಹೆಂಡತಿ ಮಾತ್ರ ಬೇಡ. ಅವ್ರು ಅರ್ಥ ಮಾಡ್ಕೋಬೇಕಮ್ಮ ಅದನ್ನ. ಅವ್ರು ಮಾಡಿರೋದಕ್ಕಿಂತ ನಾವು ಅವಳ ಮನಸ್ಸಿಗೆ ಬೇಜಾರಾಗೈತೆ ಅಂತ. ಇಲ್ಲ ಜಯಮಂಟಿ, ಅವರೇನು ತಪ್ಪು ಮಾಡಿಲ್ವಂತೆ, ನಾನೇ ಎಲ್ಲ ತಪ್ಪು ಮಾಡಿರೋದು. ನೋಡಿ ಹೆಂಗೈತೆ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಏನೋ ನಾನು ನಡೀತಾ ಇತ್ತೇನೋ ಅಲ್ಲೇ ಅಂತ. ಏನೋ ನಡೆಯೋಂಗೆ ಇಲ್ಲ. ಅವನಿಗೆ ಸಿಟ್ಟು ಬರುತ್ತೆ ಅಂತ ಅಂದ್ಕೊಂಡ್ರೆ ಸಿಟ್ಟೇನು ಮಾಡ್ಕೊಂಡೇ ಇಲ್ಲ. ನೋಡು, ಎಲ್ಲ ಕುಕ್ಕಡು ನಗ್ನಗ್ತಾನೆ ಹೊರಗೆ ಮಾತಾಡ್ತಾ ಇದ್ದಾರೆ. ಸುಮ್ಮನೆ ನೀನು ಯಾಕೆ ಮಾತಾಡಿ ಟೆನ್ಷನ್ ತಗೊಂತೀಯ ಜೀವಿತ? ಮತ್ತೆ ನೋಡಿ ಹೆಂಗೆ ಎಲ್ಲರೂ ಕುಕ್ಕಡು ಮಾತಾಡ್ತಾ ಇದ್ದಾರೆ, ಎಲ್ಲ ನಗ್ತಾ ಇದ್ದಾರೆ. ಸುಮ್ಮನೆ ನೀನು ಹೇಳಿದ್ಕು ಏನು ಪ್ರಯೋಜನ ಆಯಿತು? ಆಗಳ ಹುಡುಗಿನ ಎತ್ತಿಗೆ ಒಂದು ಗನವಾಗಿ ಎಲ್ಲರೂ ಆಟಾಡಿಸ್ತಾ ಇದ್ದಾರೆ. ಅವ್ರಿಗೆ ಸಿಟ್ಟೆ ಬಂದಿಲ್ಲ. ಸಿಟ್ಟು ಬರುತ್ತೆ ಅಂತ ಹೇಳಿದ್ಯಾ, ಅವ್ರಿಗೆ ಸಿಟ್ಟೆ ಬಂದಿಲ್ವಲ್ಲ ಜೀವಿತ? ನೋಡಪ್ಪ, ನಾನು ಸಿಟ್ಟು ಬರುತ್ತೆ ಅಂತ ನಾನು ಹೇಳಿದೆ, ಅವ್ರಿಗೆ ಸಿಟ್ಟೆ ಬಂದಿಲ್ವಲ್ಲ. ಇನ್ನು ಹೆಂಗೆ ಹೇಳೋಣಪ್ಪ? ಹೆಂಗೆ ಹೇಳಿದ್ದೀನಿ?
ಅಲ್ಲ ನೀನಲ್ಲ ಮಗು ತಂದೆ, ಸುಬ್ಬು ಸುಬ್ಬು ನೀನಲ್ಲ ಕಣಪ್ಪ, ನಿಜವಾದ ಮಗು ತಂದೆ ನಿಜವಾಗಿರೋನು ಅವನು ಅಂತೇಳಿ ನಾನು ಬಾಯಿ ಬಿಟ್ಟೆ ಹೇಳಿದ್ದೀನಿ. ಅವನಿಗೇನು ಮನಸ್ಸಿಗೆ ಏನೋ ಒಂದ್ಸಲ ಇನ್ನೂ ಎತ್ಕೊಂಡವ್ನು ನೋಡು. ಎತ್ಕೊಂಡು ಮುದ್ದಾಡ್ತಾ ಇದ್ದಾನೆ. ಎತ್ಕೊಂಡು ಇನ್ನೂ ಓಡಾಡ್ತಾನೆ. ನಾನು ನೋಡು ಅಲ್ಕಿಸ್ಕೊಂಡು ಹೆಂಗೆ ಓಡಾಡ್ತಾ ಇದ್ದಾರೆ. ನೋಡಿ ನಗ್ತಾ ಇದ್ದಾರೆ ಕಿಲ 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 ಕಿಲಾನ. ಏನು ಅನ್ಸಲ್ವಿ ನಾನು ನಿಜ ಹೇಳಿದ್ರು ಇನ್ನೂ ಎತ್ಕೊಂತಾ ಇದ್ದಾನಲ್ಲ ಇವನು. ಅವನೇನು ತಲೆಗೆ ಹಾಕ್ಯಮಾಗಿಲ್ಲ, ನಾನು ಹೇಳ್ತಾನೆ ಇದು ಭಾರಿ ಇದ್ದಾರೆ. ನಾನೇನೋ ಅಂದ್ಕೊಂಡೆ, ನಾನು ಇದೆಲ್ಲ ಆದಮೇಲೆ ಜಗಳ ಆಡ್ತಾರೆ. ಅವಳು ಏನೋ ಒಂದು ಅಂತಾಳೆ, ನೋಡಿ ಇಂಥಾಳಿಗೆ ನೀನು ಮದುವೆ ಆಗಿದೆಯಾ ಹಂಗೆ ಹಿಂಗೆ ಅಂತ ಅವಳು ಮಾಡೋನು ಏನೋ ಒಂದು ಮಾತಾಡ್ತಾಳೆ. ರಾಮಾಯಣನು ಇವ್ರ ಅಜ್ಜಿ ಇವರು ಮಾತಾಡ್ತಾರೆ, ಏನಾದರೂ ಒಂದೊಂದು ಅಂತಾರೆ, ಜಗಳ ಸ್ಟಾರ್ಟ್ ಮಾಡ್ಕೊತಾರೆ ಅಂತ ನಾನು ಕಾತ್ಕೊಂಡಿದ್ದೀನಿ. ಇವ್ರು ನೋಡಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಕೂಗಾಡೆಲ್ಲ ಮಾತಾಡ್ತಾ ಇದ್ದಾರೆ. ನೋಡಿ ನೆನ್ತಾರೆ ಇರ್ಬೇಕು. ಎಲ್ಲ ಒಗ್ಗಟ್ಟಾಗಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ. ನಾನು ಏನೋ ಅಂದ್ಕೊಂಡಿದ್ದೆ. ನೀನು ಹೇಳಿರೋ ಏನು ಪ್ರಯೋಜನ ಆಗಿಲ್ಲ ಕಣೆ ಜೀವಿತಾ. ನೀನು ಹೇಳಿರೋನು ಅದೇನು ಪ್ರಯೋಜನ ಆಗಿಲ್ಲ. ನೀನು ಹೇಳಿದ್ಯಾ ಅಷ್ಟೇ. ನೀನು ಹೇಳಿರೋ ಅವ್ರೇನು ಕಿವೆಕ್ ಹಾಕ್ಕೊಂಡಿಲ್ಲ, ಯಾವುದು ತಲೆ ಕೆಡಿಸ್ಕೊಂಡಿಲ್ಲ. ನೋಡೋರು ಹೆಂಗೆ ಇದ್ದಾರೆ. ನೀನು ಸುಮ್ಮನೆ ಹೇಳಿ ಇವತ್ತು ಏನೋ ಸುಮ್ಮನೆ ಹೇಳ್ದಂಗೆ ಆತ ಅಷ್ಟೇ. ನೀನೇನೋ ಅಂದ್ಕೊಂಡಿದ್ಯಾ, ಅದೇನೋ ಆಗ್ತೈತಿ. ನೋಡಮ್ಮ ನಾನು ನೋಡಿ ಹೆಂಗೆ. ಅಯ್ಯೋ ದೇವ್ರೆ. ಅವಳು ನೋಡೋಗಳ ಅವಳು ಘನವಾಗಿ ಎತ್ಕೊಂತಾಳೆ ಆ ಮಗುನ. ಎಲ್ಲ ಮಾಡ್ತಾರಮ್ಮ ಗಂಡ ಹೆಂಡ್ತಿ ಹೋಗೋತ್ತಿಗೆ ಗೋಬಿಗೆಲ್ಲ ಕರ್ಕೊಂಡು ಎಲ್ಲ ಹೆಂಗೆ ಮಾಡ್ಕೊಂಡು ಎಲ್ಲ ದಬ್ಬಾಗ ಎಲ್ಲ ತಗೊಂಡು ಹೋಗ್ತಾರಪ್ಪ. ಗಂಡ ಹೆಂಡ್ತಿ ಇಬ್ಬರು ಎಲ್ಲ ಹೆಂಗೆ ಮಾಡ್ತಾರೆ, ಗೋಬಿ ಎಗ್ರೆಸ್ ಹೆಂಗೆ ಮಾಡ್ತಾರೆ ತಾಯಿ ಅವರು. ಗೋಬಿ ಮಂಚೂರಿ ಎಲ್ಲ ಚೆನ್ನಾಗಿರುತ್ತೆ ಅಂದ್ಕಣಿ. ಮೊನ್ನೆ ನಮ್ಮ ಹುಡುಗ ಗಮ್ತಿದ್ದ, ಅಲ್ಲಿಂದ ತಗೊಂಬಂದಿದ್ದ. ಇವಳು ಕೇಳ್ತಿದ್ಲು ನಮ್ಮ ತಾರು ಎಲ್ಲಿತ್ತು ಎಲ್ಲಿ ತಂದೆ ಚೆನ್ನಾಗೈತೆ ಅಂತ. ಹಿಂಗೆ ಇಲ್ಲಿ ಜೀವಿತನ ಗಂಡ ಮಾಡ್ತಾನಂತಲ್ಲ ಅಲ್ಲೇ ತಗೊಂಬಂದೆ ಅಂತ ಹೇಳಿ ಹೇಳ್ತಿದ್ದ ನಮ್ಮನ್ನ ಪಾಪ. ಹೇಳ್ತಿದ್ದ ಮೊನ್ನೆ ಇನ್ನೊಂದು. ಏನು ಮಾಡೋಣ ಏನೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಅವನು ಏನಾನ ಮಾಡಲಿ, ಯಾವ ಅಂಗಡಿನ ಮಾಡಲಿ, ಏನಾನ ಮಾಡಲಿ, ನನಗೆ ಫಸ್ಟ್ ಇವಾಗ ನನ್ನ ಮಗಳು ನನ್ನ ಹತ್ರ ಕಳಿಸಿದ್ರೆ ಸಾಕಾಯ್ತು. ನನ್ನ ಮಗಳನ್ನ ಹೆಂಗೆ ನೋಡ್ಕೊಂಡಿರ್ತೀನಿ. ಇವಾಗ ಹೆಂಗೆ ಆತ ನಾನು ನೋಡ್ಕೊಂತೀನಿ. ನನ್ನ ಮಗಳಿದ್ರೆ ನಮ್ಮ ಅಪ್ಪಯ್ಯ, ನಮ್ಮ ಅಮ್ಮಯ್ಯ, ನಮ್ಮ ತಮ್ಮನ ಹೆಣ್ಣಲ್ಲ, ನಮ್ಮ ಅಣ್ಣ ಹೆಂಡ್ತಿ ಎಲ್ಲ ಚೆನ್ನಾಗಿರೋ ರೂಮಂಗೆ ಆಗ್ತೈತೆ ನನಗೆ. ಎಲ್ಲರೂ ಚೆನ್ನಾಗಿರೋಲ್ಲ. ಏನು ಮಾಡೋಣ ಅನ್ನಿಸ್ತೈತೆ ನನಗೊಂದು ಗೊತ್ತಾಗ್ತಿಲ್ಲ. ಏನು ಮಾಡೋಣ ಏನೋ ಅನ್ನಿಸ್ತೈತೆ ನನಗಿವಾಗ. ಭಾಳ ಒಂಥರ ಸಿಟ್ಟು ಬಂದಂಗೆ ಆಗ್ತೈತಿ. ನೀನು ಏನು ಟೆನ್ಷನ್ ತಮ್ತಿ ಜೀವಿತ, ಬಾ ಸುಮ್ಮನೆ ಸ್ವಲ್ಪ ಹೊತ್ತು ಕುಕ್ಕ ಬಾ. ಅಯ್ಯೋ ಅಲ್ಲ ನೀನೊಂದು ಹೇಳ್ತೀಯ, ಅವ್ರೊಂದು ಮಾಡ್ತಾರೆ. ಇದೆಲ್ಲ ಯಾವುದು ಸರಿಯಾಗಲ್ಲ. ಬಾ ಹಿಂಗೆ ಮಾಡಬಾರ್ದು ಜಯಮಂಟಿ. ಅಲ್ಲ ನಾವು ಹೇಳೋದೇ ಒಂದು ಅವ್ರು ಮಾಡೋದೇ ಒಂದು ಆದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ ನಮಗೆ. ಅಲ್ಲ ನಾನು ಹೇಳಿದೆ ತಾನೇ, ನನ್ನ ಮಗು ಒಂದಿಷ್ಟು ಸಿಟ್ಟು ಬರಲಿಲ್ವಿ. ಎಂಥ ಗಂಡಸ್ರಿಗೆ ಆಗಲಿ ಸಿಟ್ಟು ಒಂದೇ ಬರುತ್ತಲ್ಲ ಹಿಂಗೆ ಹೇಳ್ತಿದ್ದಂಗೆ. ಅವನಿಗೆ ಸಿಟ್ಟು ಬರಲಿಲ್ವಿ. ಅವನಿಗೆ ಸಿಟ್ಟು ಬರಲಿಲ್ಲ ಅಂದರೆ ಅವನಿಗೆ ಎಂಥ ಮನಸ್ಸೈತಿ ಅನ್ನಿಸ್ತೈತೆ ನನಗೆ. ಅಲ್ಲ ನೋಡಿ ಎಷ್ಟು ಬುದ್ಧಿವಂತ ಆದ. ಎಷ್ಟು ಮೊದಲು ಸುಮ್ಮನೆ ನನಗೆ ನೋಡ್ತಿದ್ರು ನಿಂಗೆ ಹೆಂಗೆ ಆಡೋನು ಗೊತ್ತಾವಾಗ. ಅವತ್ತು ಸುಮ್ಮನೆ ಮಧು ನಿಂಗೆ ನೋಡ್ತಾ ನಿಂತ್ಕೊಂಡಿದ್ದಕ್ಕೆ ನಾನು ಬೀದಿಲೇ ಮರ್ಯಾದೆ ತೆಗೆದಿದ್ದೆ. ಹಂಗೆ ಆಡ್ತಾ ಇದ್ದ. ಆ ಸಿಟ್ಟು ಆ ಆವೇಶ ಎಲ್ಲ ಎಲ್ಲೋಯ್ತು. ಇಷ್ಟು ಬುದ್ಧಿವಂತಿಕೆ ಬಂದೈತೆ, ಎಷ್ಟು ಬುದ್ಧಿ ಬಂದೈತೆ ಅನ್ನಿಸ್ತೈತೆ ನನಗೆ. ನಮ್ಮ ಮೊದ್ಲಂಗೆನೇ ಹಂಗೆ ಆಡೋನು. ಇವಾಗ ಅವನಂಗೆ ಕೆಟ್ಟರೇ ಇಲ್ಲ ಅಮ್ಮಂಗಿದ್ದ. ಇವಾಗ ಅವನಂಗೆ ಬುದ್ಧಿವಂತ ಆಧಾರ ಇಲ್ಲೇ ಇಲ್ಲ ಅಮ್ಮಂಗೆ ಇದ್ದಾನೆ. ಭಾರಿ ಬುದ್ಧಿ ಮಾಡ್ತಾನಮ್ಮ, ಭಾರಿ ಬುದ್ಧಿ ಐತಿ ಇವಾಗಂತೂ. ಭಾಳ ಬುದ್ಧಿ ಕಲ್ತ್ಕೊಂಡಿದ್ದಾನೆ. ಅಲ್ಲ ನೋಡಲ್ವಿ ಸಖತ್ತು ಬುದ್ಧಿ ಕಲ್ತ್ಕೊಂಡು, ಎಂಥ ಬುದ್ಧಿ ಕಲ್ತ್ಕೊಳ್ಳೋಂತಾಯಿ. ನಾನೇನೋ ಅನ್ಕೊಂತಿದ್ದೆ, ಆದರೆ ಹೆಂಗೆ ಬುದ್ಧಿ ಕಲ್ತ್ಕೊಂಡು ಹೆಂಗೆ ಬುದ್ಧಿವಂತ ಆಗ್ಯಾವೆ ಪಾಪ. ಇವಾಗ ನಿನಗೆ ಇವಾಗೆಲ್ಲ ತೊಂದರೆ ಆಗಿರೋದು. ಅವ್ರ ಪಡಿಗೆ ಅವ್ರು ಎಲ್ಲರೂ ಹೆಂಗ ಸೇನಕ್ಕ ಇದ್ದಾರೆ. ಒಳ್ಳೊಳ್ಳೇದು ಮಾಡ್ಕೊಂಡು ತರ್ಕೊಂಡು ಯಾವಾಗ್ಲೂ ಎಲ್ಲ ಒಳ್ಳೊಳ್ಳೇದು ಮಾಡ್ಕೊಂಡು ಉಣ್ಕೊಂಡು ಎಲ್ಲ ನೋಡ್ಕೊಂತಾರೆ. ನಿನ್ನ ಮಗಳು ಅವನ್ನ ಕರ್ಕೊಂಡೋದಾಗಿಂದನೂ ಇನ್ನೂ ಒಳ್ಳೇದಾಗೈತಿ ಅಂತ ಹೇಳ್ತಾರೆ. ದುಡ್ಡು ಕಾಸಿನಾಗ ಆಗಿರ್ಬೋದು ಎಲ್ಲ ಚೆನ್ನಾಗಾಗುತ್ತೆ, ಎಲ್ಲ ಒಳ್ಳೇದಾಗೈತಿ ಅಂತ ಹೇಳ್ತಾರೆ. ಕರ್ಕೊಂಬಂದಾಗಿಂದ ನಾವು ಹುಡುಗಿನ ಭಾಳ ಒಳ್ಳೇದಾಗೈತಿ ಅಂತ ಹೇಳ್ತಾರೆ. ಮತ್ತು ನಾನು ಕರ್ಕೊಂಡೋಗಿ ಬಿಟ್ಟು ಬಂದಾಗಿಂದ ಒಳ್ಳೇದಾಗೈತಿ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ನನಗೂ ಒಳ್ಳೇದಾಗೋದು. ನಾನು ಕರ್ಕೊಂಡೋಗೋವಾಗ ನನಗೂ ಅವಳು ಹುಡ್ತಾಗ ಒಳ್ಳೇದಾಗಿತ್ತು. ಯಾಕಂದರೆ ನಮ್ಮಣ್ಣ ಹೆಂಡ್ತಿ ಅವರೆಲ್ಲ ಬರ್ದಿಲ್ದಾರು ನಮ್ಮ ಸ್ವಾತಿನೂ ಜೀವನ ಹೆಂಗೆ ಬಂದಿದ್ರು, ನಮ್ಮ ಅಪ್ಪನೂ ಬಂದಿತ್ತು. ಇನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಆಗಾರು. ಏನು ಮಾಡ್ತೀಯ, ತಿರುಗಿ ಇನ್ನೂ ಏನೇನೋ ಒಂದು ಸಮಸ್ಯೆಗಳು ಶುರುವಾಗ್ಬಿಡ್ತು. ನನಗೆ ಅವ್ರಿಗೆ ಅದಕ್ಕೆ ಮತ್ತೆ ಒಳ್ಳೇದಾಗಬಾರ್ದು ಅಂತ ನಾನು ಹೇಳ್ತಾ ಇರೋದು. ಕರ್ಕೊಂಬಂದು ಬಿಟ್ಟಿಟ್ಕೆ ಅವ್ರಿಗೆ ಕೆಟ್ಟದ್ದಾಗುತ್ತೆ. ಅದಕ್ಕೇನೆ ಕರ್ಕೊಂಬರ್ತಾರೆ, ಬಿಡ್ತಾರೆ, ಕಳಿಸ್ತಾರೆ ಅಂತ ಅಂದ್ಕೊಂಡ್ರೆ ಕಳಿಸಂಗೆ ಇಲ್ಲ. ನೋಡೋ ನನಗೊಂದು ಎಷ್ಟು ಸಿಟ್ಟು ಬಂದೇ ಇಲ್ಲ. ಎತ್ಕೊಂಡು ಇನ್ನೂ ಆಡಿಸ್ತಾ ಇದ್ದಾನೆ. ಹೊಟ್ಟೆ ಉರ್ದೋಗ್ತೈತಿ ಜಯಮಂಟಿ. ನನಗೆ ನೋಡೋಕ್ಕಾಗ್ತಾ ಇಲ್ಲ ಇಲ್ಲಿ ನಿಂತ್ಕೊಂಡು. ಅಲ್ಲ ನೋಡಿ ಹೆಂಗೆ ಇದು ಮಾಡ್ತಾ ಇದ್ದಾರಲ್ಲ, ಎಂತೆಂಥವ್ರು ಇರ್ತಾರೆ ಅನಿಸುತ್ತೆ ನನಗೆ. ಮನೆತಾಗೆಲ್ಲ ಕುತ್ಕೊಂಡು ಅಲ್ಲಿ ಕಿಸ್ಕೊಂಡು ಇನ್ನೂ ಜೋರಾಗೆ ಕೇಕ್ ಹಾಕ್ಕೊಂಡು ಮಾತಾಡ್ತಾ ಇದ್ದಾರೆ ನೋಡಲಿ ಅಂತ. ಯಪ್ಪ ಅವಳು ನೋಡ ಮಾಡಿನ. ಅವಳು ಬರೀ ಬದುಕು ಮಾಡಿಸ್ಕೊಂಬಕ್ಕೆ ಕರ್ಕೊಂಬಂದಿರೋದೆ ಅವಳಿಗೆ. ಅವಳು ಆಟಕೊಂಟು ಲೆಕ್ಕಕ್ಕಿಲ್ಲ. ಅವಳದೇನೇನು, ಅವಳಿಗೇನು ಬೆಲೆ ಇಲ್ಲ. ಅವಳೊಂಥರ ನೋಡಿ ಹೆಂಗೆ ಇದ್ದಾಳೆ. ಅಯ್ಯೋ ಅವಳು ನೋಡಿ ಸರ್ ಬರಲ್ಲ ನನಗೆ.
ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.